ಚಿತ್ತಾಪುರ ತಾಲೂಕಿನಲ್ಲಿ ಕಳೆದ 2 ದಿನಗಳ ಹಿಂದೆ ಯುವಕನೊಬ್ಬ ಅಕ್ರಮ ಮರಳುಗಾರಿಕೆ ಮಾಡುತ್ತಿದ್ದ ಸ್ಥಳದಲ್ಲಿ ಬಿದ್ದು ಮೃತಪಟ್ಟ ಎಂಬ ವರದಿ ಹಿನ್ನೆಲೆಯಲ್ಲಿ ಆತನ ತಾಯಿ ಹಾಗೂ ಇನ್ನಿತರರು ಸುದ್ದಿಗೋಷ್ಠಿಯನ್ನು ನಡೆಸಿ ನಮ್ಮ ಮಗ ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದಾನೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಮಾಡಬೇಡಿ ಎಂದು ಯುವಕನ ತಾಯಿ ಮತ್ತು ಶಿವಕುಮಾರ್ ಯಾಗಾಪುರ್ ಅವರು ಮನವಿ ಮಾಡಿದ್ದಾರೆ. ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುವಕನು ಕುರಿ ಮೇಯಿಸುವಾಗ ಆಕಸ್ಮಿಕವಾಗಿ ಅಲ್ಲಿ ಬಿದ್ದಿದ್ದಾನೆ. ಇದರಲ್ಲಿ ಅಕ್ರಮ ಮರಳುಗಾರಿಕೆ ವಿಷಯವನ್ನು ತಂದು ಎಳೆದು ಬೇರೆ ಪಕ್ಷದವರು ಹಾಕುತ್ತಿದ್ದಾರೆ ಅಂತ ಶಿವಕುಮಾರ್ ಯಾಗಾಪುರ್ ಅವರು ಕಿಡಿಕಾರಿದ್ರು. ನಮ್ಮ ಮಕ್ಕಳು ಪಕ್ಕ ಊರಿ ಪಕ್ಕ ಊರಿಯವ ಸ್ಪಾಟಿಗೆ ನಾವು ಹೋಗಿದ್ದೆವು. ಹೋದಾಗ ಕುರಿ ಮೇಯ್ದಾಗ ಹೋದಾಗ ಅಲ್ಲಿ ಎಲ್ಲೋ ಮಂದಿ ಅಲ್ಲೇ ಕುರಿ ನೀರು ಕುಡಿಸ್ತಾರೆ. ಕುರಿ ನೀರು ಕುಡಿದಾಗ ಹೋದಾಗ ಕಾಲು ಜನ ಅಕಸ್ಮಾತ್ ಬಿದ್ದು ತಿಳ್ಕೊಂಡು ಅದಕ್ಕೆ ಇದ್ರಾಗ ರಾಜಕೀಯ ಯಾರು ರಾಜಕೀಯ ಮಾಡ್ಬಿಟ್ಟು ಪ್ಲೀಸ್ ದಯವಿಟ್ಟು ನಾನು ಈಗ ಏನು ಬರ್ತಕ್ಕಂಥ ಸ್ವಲ್ಪ MLC ಸಾಹೇಬರು ಇಸ್ಕೊಡ್ತೀವಿ ಆಶೀಸ್ ಕೊಟ್ಟಿದ್ದಾರೆ. ಮತ್ತು ಅವರು ಒಂದು ಲಕ್ಷ ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ಕೆಪ್ಪಣ್ಣ ಕಮ್ಮೂರ್ ಸಾಹೇಬರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಟ್ಟರು ಸರ್, ಮನೆ ಹೇಳಿ 1 ಲಕ್ಷ ಕೊಟ್ಟಿದ್ದಾರೆ ಅವರು. ಮತ್ತು ಇನ್ನೂ ಏನು ಸಾವಿರ ರೂಪಾಯಿ ಬರಬೇಕು ನಾವು ಸರ್ಕಾರ ಜೊತೆ ಮಾತಾಡಿ ಸ್ಫೂರ್ತಿ ಎಂಬ ಭರವಸೆ ಕೊಟ್ಟಿದ್ದಾರೆ ಸರ್. ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಸರ್. ಅದು ಇಲ್ಲ ಅವ್ರು ಜಬರ್ದಸ್ತಿ ಕರ್ಕೊಂಡು ಹೊಂಟಿದ್ದಾರೆ, ಭಾಗಿಯಾಗಿಲ್ಲ ಅವರು. ಪಾಪ ಅಮ್ಮ ಅದು ಅವ ಬಿದ್ದು 2 ದಿನ ಆಗಿತ್ತು ಗೊತ್ತಿಲ್ಲ. ಅಲ್ಲಿ ಅವ್ರು ಹುಡುಕ್ಯಾಡಿದ್ರು ಎಲ್ಲ ಕಡೆಗೆ. ಆಮೇಲೆ ಅದು ಚಪ್ಪಲ್ ಕೆಳಗೆ ಬಿದ್ದಾಗ ಅದು ಮ್ಯಾಲೆ ಬಂದಾಗ ಗೊತ್ತಾಯ್ತು ಇಲ್ಲೇ ಬಿದ್ದರು ಅಂತ ಹೇಳಿ ಅವ್ರು ದುಃಖದಾಗಿದ್ದೆವು. ಹೊಸ ಮಂದಿ ಯಾರಾದ್ರೂ ಬಾ ಅಂತ ಪಾಪ ಹೋಗಿ ಕಿಸಿ ನಾವು ಯಾವುದೇ ನಿಮ್ಮದು ರಾಜಕೀಯ ನಮ್ಮ ವಿಷಯದಾಗ ನಮ್ಮ ಹಣದ ರಾಜಕೀಯ ಬೆಳೆ ಬೆಳೆಸ್ಕೊಡ್ತೇವೆ ಅಕ್ಕೋರು ಮನೆ ಹೇಳ್ಯಾರ. ಮತ್ತು ಅವರು ನಮ್ಮ ಮಕ್ಕಳ ಗಂಡಗೆ ಆಲ್ರೆಡಿ ಪ್ಯಾಟಿಸ್ ಆಗ್ಯದ, ಅವ್ನಿಗೆ ಹೇಳಕ್ಕೆ ಬರಾಗಿಲ್ಲ ನಾನು ಅಂಥದ್ದು. ಸುಮ್ಮನೆ ನೀವು ನಮ್ಮ ಕೂಡ ಬರ್ರಿ ಸರ್, ನಾವು ಹೋರಾಟ ಮಾಡ್ತೀವಿ, ನೀವು ಕೂಡ ಬರ್ರಿ, ಇಲ್ಲಿ ಏನು ಸಮಸ್ಯೆ ಇಲ್ಲ. ಆಲ್ರೆಡಿ ಅವ್ನು ಆಕಸ್ಮಿಕವಾಗಿ ನೀರು ಕೂಡ ಹೋಗಿ ಬಿದ್ದು ಸಾವಿರಾಗಿನ. ಮತ್ತು ಅವ್ರಿಗೆ ಏನು ಬರಬೇಕು ಸರ್ಕಾರಿ ಸೌಲಭ್ಯಗಳು ನಮ್ಮವರೇ ಆದಂಥ ಗೌರವಾಧ್ಯಕ್ಷರು ತಿಪ್ಪಣ್ಣಪ್ಪ ಸಾಹೇಬರು ಅವ್ರು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ಊರಿಗೆ ಬಂದು ಮತ್ತು ಎಲ್ಲ ತಾಲೂಕು ಪದಾಧಿಕಾರಿಗಳ ನೇತೃತ್ವದಾಗ ಭರವಸೆ ಕೊಟ್ಟಿದ್ದಾರೆ ಅವರು. ಇಲ್ಲ ನಾ ಏನು ಬರಬೇಕು ಇಸ್ಕೊಡ್ತೀನಿ ಅಂತ ಹೇಳಿ. ಮತ್ತು ದಯವಿಟ್ಟು ಎಲ್ಲ ಸಂಘಟನೆದವರು ಅಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಇಲ್ಲಿಯೇ ಕೈ ಬಿಡಬೇಕು. ಬೇಗ ಬಂದು ನೀವು ನಮ್ಮ ಕೂಡ ಬರ್ರಿ, ನಾವು ಹೋರಾಟ ಮಾಡ್ತೀವಿ, ನೀವು ಹೋರಾಟ ಮಾಡಿ, ಯಾರು ಹೋರಾಟ ಬೇಕಾಗಿಲ್ಲ, ನಮ್ಗೆ ಏನು ಬೇಕಾಗಿಲ್ಲ ಸಾಕು. ಅವ್ರು ನಮ್ಮವ್ರು ಯಾರು MLC ಅವರು, ಅವ್ರ ಮೇಲೆ ನಮ್ಮ ನಂಬಿಕೆ ಇದೆ. ಅವ್ರು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ಇಸ್ಕೊಡ್ತೀವಿ ಅಂತ ಹೇಳೋ. ಅದಕ್ಕೆ ಇಲ್ಲಿಗೆ ಯಾರು ರಾಜಕೀಯ ಮಾಡೋದೇನೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೈ ಮುಗಿ ಬೇಕೋತೀವಿ. ರಾಜಕೀಯ ಮಾಡಿದೆ ಇಲ್ಲಿಗೆ ಬಿಟ್ಟುಬಿಡೋಕೆ ವಿಷಯ. ಅದು ಅವ್ರ ಅಕ್ರಮ ಮರಳು ಏನು ಮಾಡೋದು ಅವ್ರಿಗೆ ಬಿಟ್ಟು ವಿಷಯ, ನಮಗೇನೋ ಸಂಬಂಧ ಇಲ್ಲ. ಅದೇ ಹೇಳೋಕ್ಕೆ ತಾಯಿ ಬಂದಾರೆ. ಈಗ ತಾಯಿಯವ್ರಿಗೆ ಕೇಳ್ತೀನಿ ಕೇಳಿ ಇಲ್ಲ ಇಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಭರವಸೆ ಸರ್, ಮನೆಗೆ ಬಂದು ಭರವಸೆ ನೀಡಿದ್ದಾರೆ ಸರ್. ತಿಪ್ಪಣ್ಣಪ್ಪ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ. ಇಲ್ಲ ಅಲ್ಲಿ ತೆಗ್ಗು. ಆಮೇಲೆ ಈ ಸಂದರ್ಭದಲ್ಲಿ ಯುವಕನ ತಾಯಿ ಮಾತನಾಡಿ, ನನ್ನ ಮಗ ಕುರಿ ಮೇಯಿಸಲು ಹೋಗಿ ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪಿದ್ದಾನೆ. ಇದರ ಬಗ್ಗೆ ಹೆಚ್ಚಿನ ಪ್ರತಿಭಟನೆ ಮಾಡುವುದಾಗಲಿ ಮತ್ತು ಸುದ್ದಿಗಳನ್ನು ಮಾಡುವುದಾಗಲಿ ಮಾಡಬೇಡಿ ಎಂದು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನೀನು ವಾರಿಗಾರ ಕುಂತ ನೀನು ಅವತ್ತು ದಿನ ಚೈಮಾ ಹುಡುಕ್ಯಾಡಿ ರಾತ್ರಿ ಆಗಿತ್ತು ಸುಮ್ಮನೆ ಕುಂತ. ಸೋಮವಾರ ದಿನ ಬೆನ್ನತ್ತಿ ಆ ಕಡೆ ಎಲ್ಲ ಓಡಾಡ್ದ ಸಿಗಲಿಲ್ಲ. ಆ ಗುಂಡದ ಬಲಿಯಾಕೂ ಹೋಗಿ ನೀರು ಕುಡಿಸ್ತಾನೆ ನನ್ನ ಮಗ. ಈ ಗುಂಡದಾಗ ಬಲಿ ಕುಂತಾನೇನು, ಇಲ್ಲಿ ಹಣ ಏನು ಅಂತ ಅಲ್ಲಿನೂ ಹೋದಾಗ ನನಗೇನೂ ಗುರುತು ಸಿಕ್ಕಿಲ್ಲ. ಮಂಗಳವಾರ ದಿನ 11 ಗಂಟೆಗೆ ನನ್ನ ಮಗನ ಹೆಣ ಮ್ಯಾಲೆ ತೇಲಿತ್ತು. ಅವಾಗೇ ನನ್ನ ಮಗ ಈ ಗುಂಡದಾಗ ಬಿದ್ದಾನಂತ ನನಗೆ ಗೊತ್ತು. ನನ್ನ ಮಗನಿಗೇನು ದುಸ್ಮಾನ್ರು ಇದ್ದಿದ್ದಿಲ್ಲ, ನನ್ನ ಮಗನಿಗೆ ನಮಗೇನು ಯಾರು ವೈರಿ ಇಲ್ಲ. ನನ್ನ ಮಗ ನೀರು ಕುಡಿಲಕ್ಕೆ ಹೋಗಿ ಸಾಗೇ ಬಿದ್ದಾನೊಳಗೆ. ಅದಕ್ಕೆ ಬಿಟ್ಟು ನನಗೆ ಯಾರು ದುಸ್ಮಾನ್ ಇಲ್ಲ, ಯಾರೂ ನನಗೇನು ಕಿರಿಕಿರಿ ಮಾಡಿಲ್ಲ, ಏನೂ ನಮ್ಗೆ ಗೊತ್ತಿಲ್ಲ ಅದೆಲ್ಲ. ಹಾಂ ಮಕ್ಕಳ ಇವನೊಬ್ಬನ ಮಗ ತಿಪ್ಪಣ್ಣಪ್ಪ ಸರ್. ನಮ್ಗೆ ಯಾರೂ ಜಬರ್ದಸ್ತ್ ಮಾಡಿಲ್ಲ ಸರ್. ಈಗ ಮುಂದಾದರೂ ರಾಜಕೀಯದವ್ರು ಬಂದು ನೀವು ಆ ಕಾರಣಕ್ಕೆ ಬರ್ರಿ, ನೀವು ಇದಕ್ಕೆ ಬರ್ರಿ, ಅಲ್ಲಿ ಹೋರಾಟ ಮಾಡಮ್ರಿ, ನಮಗೇನು ಗೊತ್ತಿಲ್ಲ ಸರ್. ಅದು